ಪ್ರಶ್ನೆ 101ರಿಂದ 150ರವರೆಗೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ ಈಗ. ಹಾಲು ದ್ರವ್ಯದ ಯಾವ ಸ್ಥಿತಿಗೆ ಉದಾಹರಣೆಯಾಗಿದೆ? ದ್ರವ. ಪ್ರಶ್ನೆ 102, ದ್ರವ್ಯದ ಯಾವ ಸ್ಥಿತಿಯಲ್ಲಿ ಕಣಗಳು ತುಂಬ ವಿರಳವಾಗಿರುತ್ತವೆ? ಹೊಗೆ. ಪ್ರಶ್ನೆ 103, ಒಂದು ದ್ರವ್ಯವು ಉಷ್ಣದಿಂದಾಗಿ ತನ್ನ ಸ್ಥಿತಿಯನ್ನು ಬಿಟ್ಟು ಬೇರೆ ಸ್ಥಿತಿಗೆ ಬದಲಾಗುವುದು ವಸ್ತುವಿನ ಸ್ಥಿತಿ ಬದಲಾವಣೆ. ಪ್ರಶ್ನೆ 104, ಉಷ್ಣವು ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ವರ್ಗಾವಣೆ ಆಗುವುದಕ್ಕೆ ಉದಾಹರಣೆ ಬಟ್ಟೆಗಳ ಇಸ್ತ್ರಿ. ಪ್ರಶ್ನೆ 105, ಘನ ಸ್ಥಿತಿಯ ವಸ್ತುಗಳು ನೇರವಾಗಿ ಅನಿಲ ಸ್ಥಿತಿಗೆ ಮತ್ತು ಅನಿಲ ಸ್ಥಿತಿಯಿಂದ ನೇರವಾಗಿ ಘನ ಸ್ಥಿತಿಗೆ ವಸ್ತು ಬದಲಾಗುವುದು ಉತ್ಪತನ. ಪ್ರಶ್ನೆ 106, ರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಕಿಲೋಗ್ರಾಂ. ಪ್ರಶ್ನೆ 107, ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ರಾಶಿ ಸಾಂದ್ರತೆ. ಪ್ರಶ್ನೆ 108, ಸಾಂದ್ರತೆ ಅಂತಾರಾಷ್ಟ್ರೀಯ ಏಕಮಾನ kg/m³. ಪ್ರಶ್ನೆ 109, ಒಂದು ಏಕಮಾನ ಪ್ರದೇಶದ ಮೇಲೆ ಪ್ರಯೋಗಿಸಲ್ಪಡುವ ಬಲ ಒತ್ತಡ. ಪ್ರಶ್ನೆ 110, ಮೇಲ್ಮುಖವಾಗಿ ತಳ್ಳುವ ಬಲ ಪ್ಲವನತೆ. ಪ್ರಶ್ನೆ 111, ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕ ಪರಮಾಣು. ಪ್ರಶ್ನೆ 112, ದ್ರವ್ಯದಲ್ಲಿರುವ ಪರಮಾಣುಗಳನ್ನು ಆಧರಿಸಿದ ವರ್ಗೀಕರಣ ಧಾತು, ಸಂಯುಕ್ತ, ಮಿಶ್ರಣ ಎಲ್ಲವೂ. ಪ್ರಶ್ನೆ 113, ಅತಿ ಸೂಕ್ಷ್ಮ ಕಣಗಳಿಂದ ಆಗಿದ್ದು ಒಂದೇ ಲಕ್ಷಣದ ಕಣಗಳನ್ನು ಹೊಂದಿರುವವು ಧಾತು. ಪ್ರಶ್ನೆ 114, ತೂಕ ಕಡಿಮೆ ಇರುವ ವಸ್ತುವಿನ ಸಾಂದ್ರತೆ ಕಡಿಮೆ. ಪ್ರಶ್ನೆ 115, ಎರಡು ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಸಂಯೋಜನೆ ಹೊಂದಿದಾಗ ಉಂಟಾಗುವ ವಸ್ತು ಸಂಯುಕ್ತ ವಸ್ತು. ಪ್ರಶ್ನೆ 116, ಸಂಯುಕ್ತ ವಸ್ತು ಯಾವ ಧಾತುಗಳಿಂದ ಆಗಿದೆ ಎಂಬುದನ್ನು ತಿಳಿಸುವ ಸೂತ್ರ ಅಣುಸೂತ್ರ. ಪ್ರಶ್ನೆ 117, ಎರಡು ಅಥವಾ ಹೆಚ್ಚು ವಸ್ತುಗಳು ಯಾವುದೇ ಅನುಪಾತದಲ್ಲಿ ಸೇರಿಸಲ್ಪಟ್ಟಾಗ ಅವು ರಾಸಾಯನಿಕ ಬದಲಾವಣೆಯಾಗದೆ ಮತ್ತು ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡರೆ ಅವು ಮಿಶ್ರಣಗಳು. ಪ್ರಶ್ನೆ 118, ವಸ್ತುವಿನ ಮೇಲೆ ಪ್ರಯೋಗವಾದ ಬಲವು ಆ ವಸ್ತುವನ್ನು ಅದೇ ದಿಕ್ಕಿನಲ್ಲಿಯೇ ಚಲಿಸುವಂತೆ ಮಾಡಿದರೆ ಅದು ಕೆಲಸ. ಪ್ರಶ್ನೆ 119, ಸ್ನಾಯು ಶಕ್ತಿಗೆ ಉದಾಹರಣೆ ಓಡಾಡುವುದು. ಪ್ರಶ್ನೆ 120, ಒಂದು ವಸ್ತುವು ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿ ಪ್ರಚನ್ನ ಶಕ್ತಿ. ಪ್ರಶ್ನೆ 121, ತನ್ನ ಚಲನೆಯಿಂದ ಪಡೆಯುವ ಶಕ್ತಿ ಚಲನ ಶಕ್ತಿ. ಪ್ರಶ್ನೆ 122, ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತ ಯಾಂತ್ರಿಕ ಶಕ್ತಿ. ಪ್ರಶ್ನೆ 123, ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಬಳಸುವ ಇಂಧನ ಕಲ್ಲಿದ್ದಲು. ಪ್ರಶ್ನೆ 124, ಸೂರ್ಯನಿಂದ ಪಡೆಯುವ ಶಕ್ತಿ ಸೌರಶಕ್ತಿ. ಪ್ರಶ್ನೆ 125, ಸಸ್ಯಗಳು ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಂಡು ತಮ್ಮ ಆಹಾರವನ್ನು ತಯಾರಿಸುವ ಪ್ರಕ್ರಿಯೆ ದ್ಯುತಿ ಸಂಶ್ಲೇಷಣೆ. ಪ್ರಶ್ನೆ 126, ಚಲಿಸುವ ವಾಯುವು ತನ್ನಲ್ಲಿ ಹೊಂದಿರುವ ಶಕ್ತಿ ಪವನ ಶಕ್ತಿ. ಪ್ರಶ್ನೆ 127, ಸಾಗರದ ಅಲೆಗಳಿಂದ ಉತ್ಪತ್ತಿಯಾಗುವ ಶಕ್ತಿ ಭರತ ಶಕ್ತಿ. ಪ್ರಶ್ನೆ 128, ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ಜಲ ವಿದ್ಯುತ್ಗಾರಗಳು ಉಷ್ಣ ವಿದ್ಯುತ್ ಸ್ಥಾವರಗಳು, ಪರಮಾಣು ಸ್ಥಾವರಗಳು, ಜಲ ವಿದ್ಯುತ್ ಉತ್ಪಾದನಾ ಸ್ಥಾವರಗಳು, ಮೇಲಿನ ಎಲ್ಲವೂ. ಪ್ರಶ್ನೆ 129, ವಾಯುವಿನ ಸಂಪರ್ಕವಿಲ್ಲದೆ ಕೃಷಿ ತ್ಯಾಜ್ಯ, ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳನ್ನು ಕೊಳೆಯಿಸಿದಾಗ ಉಂಟಾಗುವ ಅನಿಲ ಜೈವಿಕ ಅನಿಲ. ಪ್ರಶ್ನೆ 130, ರಾಸಾಯನಿಕ ಕ್ರಿಯೆ ನಡೆದ ಉಂಟಾಗುವ ಶಕ್ತಿ ರಾಸಾಯನಿಕ ಶಕ್ತಿ. ಉರಿಯಲು ಸಹಾಯಕವಾಗುವ ಹಾಗೂ ಉಷ್ಣ ಮತ್ತು ಬೆಳಕು ಬಿಡುಗಡೆ ಮಾಡುವುದು ಇಂಧನ. ಪ್ರಶ್ನೆ 132, ಸಿಂಹವು ಎಲ್ಲಿ ವಾಸಿಸುತ್ತದೆ? ಗುಹೆ. ಪ್ರಶ್ನೆ 133, ಸಣ್ಣ ಗಾತ್ರದ ಸಸ್ಯಗಳು ಮತ್ತು ಕಾಂಡಗಳು ಮೃದುವಾಗಿರುತ್ತವೆ ಮೂಲಿಕೆಗಳು. ಪ್ರಶ್ನೆ 134, ಕೊಂಬೆಗಳು ಸಸ್ಯದ ಬುಡದಿಂದಲೇ ಹುಟ್ಟಿ ಹರಡಿಕೊಂಡಿರುವವು ಮತ್ತು ಕಾಂಡಗಳು ಸ್ವಲ್ಪ ಗಟ್ಟಿಯಾಗಿರುವವು ಪೊದೆಗಳು. ಪ್ರಶ್ನೆ 135, ಎತ್ತರವಾಗಿ ಬೆಳೆಯುವ ಮತ್ತು ಕಾಂಡಗಳು ಗಟ್ಟಿಯಾಗಿರುವ ಸಸ್ಯಗಳು ಮರಗಳು. ಪ್ರಶ್ನೆ 136,
ಸಸ್ಯಗಳ ಕಾಂಡಗಳು ಉದ್ದವಾಗಿದ್ದು ಮತ್ತು ಸಣ್ಣದಾಗಿರುವ ಸಸ್ಯಗಳು ಬಳ್ಳಿಗಳು. ಪ್ರಶ್ನೆ 137. ದೊಡ್ಡ ಮರಗಳ ಕಾಂಡಗಳ ಮೇಲೆ ಬೆಳೆಯುವ ಸಸ್ಯಗಳು ಅಪ್ಪು ಸಸ್ಯಗಳು. ಪ್ರಶ್ನೆ 138. ಸಸ್ಯಗಳನ್ನು ಕೇಳಲು ಉಪಯೋಗಿಸುವ ನಮ್ಮ ದೇಹದ ಅಂಗ. ಪ್ರಶ್ನೆ 138. ಶಬ್ದಗಳನ್ನು ಕೇಳಲು ಉಪಯೋಗಿಸುವ ನಮ್ಮ ದೇಹದ ಅಂಗ ಕಿವಿ. ಪ್ರಶ್ನೆ 139. ಮಾತನಾಡಲು ಸಹಾಯ ಮಾಡುವ ನಮ್ಮ ದೇಹದ ಅಂಗ ನಾಲಿಗೆ. ಪ್ರಶ್ನೆ 140. ವಯಸ್ಕರಲ್ಲಿರುವ ಹಲ್ಲುಗಳ ಸಂಖ್ಯೆ 32. ಪ್ರಶ್ನೆ 141. ಗಿಡಮರಗಳು ನೋವು ನಲಿವನ್ನು ಅನುಭವಿಸುತ್ತವೆ ಎಂಬುದನ್ನು ಜಗತ್ತಿಗೆ ತೋರಿಸಿದ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್. ಪ್ರಶ್ನೆ 142. ಪಕ್ಷಿ ಪ್ರೇಮಿ ಎಂಬುದಾಗಿ ಬೃಹದಾಂಕಿತ ಹೊಂದಿದವರು ಸಲೀಂ ಅಲಿ. ಪ್ರಶ್ನೆ 143. ಅಕ್ಷರಗಳನ್ನು ಮುಟ್ಟಿ ತಿಳಿಯುವ ವಿಧಾನದಿಂದ ಓದಲು ಮತ್ತು ಬರೆಯಲು ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟ ಲೂಯಿಸ್ ಬ್ರೈಲ್ ಬಳಸಿದ ಲಿಪಿ ಬ್ರೈಲ್ ಲಿಪಿ. ಪ್ರಶ್ನೆ 144. ಪಂಚಾಕ್ಷರಿ ಗವಾಯಿ ಅವರ ಶಿಷ್ಯರು ಪುಟ್ಟರಾಜ್ ಗವಾಯಿ. ಪ್ರಶ್ನೆ 145. ನಾವು ವಾಸಿಸುವ ಭೂಮಿಗೆ ಎಷ್ಟು ತುದಿಗಳಿವೆ? 2. ಪ್ರಶ್ನೆ 146. ಭೂಮಿಯ ಆಕಾರ, ಉದ್ದ ಮತ್ತು ಅಗಲಗಳನ್ನು ಅತ್ಯಂತ ನಿಖರವಾಗಿ ತೋರಿಸುವುದು ಗೋಳ. ಪ್ರಶ್ನೆ 147. ಹೂವಿನ ಮೇಲೆ ಕುಳಿತು ಮಕರಂದ ಹೀರುವುದು ಜೇನುನೊಣ. ಪ್ರಶ್ನೆ 148. ಗಂಧದೆಣ್ಣೆ ತಯಾರಿಕೆಯಲ್ಲಿ ಬಳಸುವ ಮರ ಶ್ರೀಗಂಧದ ಮರ. ಪ್ರಶ್ನೆ 149. ಅರಣ್ಯ ಸಂರಕ್ಷಣೆಯ ಘೋಷಣೆಯನ್ನು ಗುರುತಿಸಿ. ಹಸಿರೇ ಉಸಿರು, ಅರಣ್ಯ ಬೆಳೆಸಿ ಜೀವ ಉಳಿಸಿ, ಕಾಡು ಬೆಳೆಸಿ ನಾಡು ಉಳಿಸಿ, ಮೇಲಿನ ಎಲ್ಲವೂ. ಪ್ರಶ್ನೆ 150. ಜೇನುತುಪ್ಪದಿಂದ ತಯಾರಿಸುವ ವಸ್ತು ಮೇಣದ ಬತ್ತಿ. ಥ್ಯಾಂಕ್ ಯು.